3 steps for profitable trading in 2026. ಮೊದಲನೇದು, ನಿಮ್ಗೆ ಯಾವ ಟ್ರೇಡಿಂಗ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಅದು ನೀವು ಟ್ರೆಂಡ್ ಫಾಲೋಯಿಂಗ್ ಆಗಿರ್ಬೋದು, ಬ್ರೇಕ್ಔಟ್ ಟ್ರೇಡಿಂಗ್ ಆಗಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೇಡಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗ್ ಆಗಿರ್ಬೋದು. ಎರಡನೇ ಸ್ಟೆಪ್, ರಿಸ್ಕ್ ಮ್ಯಾನೇಜ್ಮೆಂಟ್ನ ಡಿಫೈನ್ ಮಾಡ್ಕೊಳ್ಳಿ. ಒಂದು ಟ್ರೇಡಿಂದ ನೀವು ಎಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತ. 1% ರಿಸ್ಕ್ ಆರ್ ಟೋಟಲ್ 2% ರಿಸ್ಕ್ ಆನ್ ಯುವರ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಡೈಲಿ ನಾನು 1,000 rupees, 1,500, 5,000 rupees ರಿಸ್ಕ್ ಆರ್ 10,000 rupees ರಿಸ್ಕ್ ಆರ್ ಮಂತ್ಲಿ ಬೇಸಿಸಲ್ಲಿ ಇಷ್ಟೇ ರಿಸ್ಕ್ ನಾನು ತೊಗೊತೀನಿ ಅಂತ ಅದನ್ನು ಡಿಫೈನ್ ಮಾಡ್ಕೊಳ್ಳಿ. ಮೂರನೇದು, ನಿಮ್ಮ ಸ್ಟ್ರಾಟಜಿನ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಬ್ಯಾಕ್ ಟೆಸ್ಟ್ ಮಾಡಿ, ಪೇಪರ್ ಟ್ರೇಡಿಂಗ್ ಮಾಡಿ, ಮುಂಚೆ ಅದು ಹೇಗೆ ವರ್ಕ್ ಆಗಿದೆ ಅಂತ 6 months, 1 year, 5 year ಡೇಟಾ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಲೈವ್ ಮಾರ್ಕೆಟಲ್ಲಿ ಫಾರ್ವರ್ಡ್ ಟೆಸ್ಟಿಂಗ್ ಮಾಡಿ. ಸೊ ನೀವು ಇವತ್ತು ಯಾವುದೋ ಒಂದು ಎಕ್ಸಾಂಪಲ್ ನಿಮ್ಮ ಸೇಮ್ ಸ್ಟ್ರಾಟಜಿ ಮೇಲೆ ಟ್ರೇಡ್ ತಗೊಳ್ಳಿ, ಪೇಪರ್ ಟ್ರೇಡಿಂಗು, ಓಕೆ, ಅದನ್ನು ಫಾರ್ವರ್ಡ್ ಟೆಸ್ಟಿಂಗ್ ಮಾಡಿ ಮಾರ್ಕೆಟಲ್ಲಿ ನೋಡಿಬಿಟ್ಟು. ಆಮೇಲೆ ಲೆಸ್ ಕ್ವಾಂಟಿಟಿ ಜೊತೆಗೆ ನೀವು ಟ್ರೇಡ್ನ ಶುರು ಮಾಡಿ. ಅದೇ ಸೇಮ್ ಸ್ಟ್ರಾಟಜಿ ಇಟ್ಕೊಂಡು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಕಂಟಿನ್ಯೂಸ್ ಆಗಿ ಮಿನಿಮಮ್ 100 shares ತಗೊಳ್ಳಿ. ನಿಮಗೆ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಆಲ್ ದಿ ಬೆಸ್ಟ್. ಹ್ಯಾಪಿ ನ್ಯೂ ಇಯರ್.